ಎಸ್ಎಸ್ಎಲ್ಸಿ ಹಿಂದಿ ಅಂಕಗಳಿಗೆ ಕೋಕ್ ಅನ್ನ ಕೊಡಲಾಗಿದೆ. ಆದರೆ ಇದಕ್ಕೆ ಗವರ್ನರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಾ ಅಂತ ನೋಡೋದಾದ್ರೆ ಸರ್ಕಾರದ ನಿರ್ಧಾರ ಮರುಪರಿಶೀಲನೆ ಮಾಡುವಂತೆ ಪತ್ರ. ಎಸ್ಎಸ್ಎಲ್ಸಿ ಹಿಂದಿ ಅಂಕಗಳಿಗೆ ಕೋಕ್ ಕೊಡಲಾಗಿದೆ. ಗವರ್ನರ್ ಅಸಮಾಧಾನ, ಸರ್ಕಾರದ ನಿರ್ಧಾರ ಮರುಪರಿಶೀಲನೆ ಮಾಡುವಂತೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿಗೆ ಗವರ್ನರ್ ಪತ್ರವನ್ನ ಬರೆದಿದ್ದಾರೆ. ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆಯಲ್ಲಿ ಅಂಕಗಳ ಕೈ ಬಿಟ್ಟಿರುವ ಸರ್ಕಾರದ ನಿರ್ಧಾರ ಮರುಪರಿಶೀಲನೆ ಮಾಡುವಂತೆ ಪತ್ರವನ್ನ ಬರೆದಿದ್ದಾರೆ. ಕೇವಲ ಗ್ರೇಡ್ ನೀಡುವ ನಿರ್ಧಾರವನ್ನ ಪರಿಶೀಲನೆ ಮಾಡಿ ಭಾಷಾ ವೈವಿಧ್ಯತೆ, ಜಾಗೃತಿ, ಬೌದ್ಧಿಕ ಬೆಳವಣಿಗೆಗೆ ತೃತೀಯ ಭಾಷೆಯು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಗ್ರೇಡ್ ನೀಡಿದ್ರೆ ಶೈಕ್ಷಣಿಕ ಪ್ರಾಮುಖ್ಯತೆ ಕಡಿಮೆ ಮಾಡಬಹುದು. ವಿದ್ಯಾರ್ಥಿಗಳ ಕಲಿಕೆ ಆಸಕ್ತಿ ಮೇಲೆ ಪರಿಣಾಮ ಬೀರಬಹುದು. ಶಿಕ್ಷಣದ ಮೇಲಿನ ಪರಿಣಾಮದ ಬಗ್ಗೆ ಪೋಷಕರಿಗೆ ಆತಂಕ. ಶೈಕ್ಷಣಿಕ ಆಡಳಿತಾತ್ಮಕ ಅಂಶ ಗಮನದಲ್ಲಿಟ್ಟುಕೊಂಡು ಪರಿಶೀಲನೆ. ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಶೈಕ್ಷಣಿಕ ಉದ್ದೇಶಗಳಿಗೆ ಅನುಗುಣವಾಗಿ ಸೂಕ್ತ ಕ್ರಮ ಕೈಗೊಳ್ಳಿ. ಸರ್ಕಾರದ ಸಿಎಸ್ಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರವನ್ನ ಬರೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಅಂಕಗಳಿಗೆ ಕೋಕ್ ಕೊಡಲಾಗಿದೆ. 625 ಇರುವಂತದ್ದು ಈಗ 525 ಅಂಕಗಳು. ಹಿಂದಿ ಭಾಷೆಗೆ ಅಲ್ಲಿ ಕೋಕ್ ಕೊಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು, ಮಾತನಾಡಿದ್ರು. ಅಂದ್ರೆ ಹಿಂದಿ ಗ್ರೇಡ್ ಮೂಲಕ, ಅಂದ್ರೆ ABCD ಈ ಗ್ರೇಡ್ ಮೂಲಕ ಹಿಂದಿ ಭಾಷೆಗೆ ಅಲ್ಲಿ ಅಂಕಗಳನ್ನ ಕೊಡಲಾಗುತ್ತೆ, ಗ್ರೇಡ್ ಅನ್ನ ಕೊಡಲಾಗುತ್ತೆ. ಬಟ್ ಅಂಕಗಳು ಇರೋದಿಲ್ಲ. ಪರೀಕ್ಷೆಯಲ್ಲಿ ಏನು 625 ಅಂಕಗಳಿತ್ತು, 525 ಮಾತ್ರ ಇರುತ್ತೆ. ಅಲ್ಲಿ ಹಿಂದಿ ಭಾಷೆ ಇರುವುದಿಲ್ಲ. ಹಿಂದಿ ಒಂದು ರೀತಿಯಾಗಿ ಆಪ್ಷನಲ್ ಆಗಿರುತ್ತೆ. ಬಟ್ ಇದರಿಂದ ವಿದ್ಯಾರ್ಥಿಗಳಿಗೆ ಮೇಲೆ ಒಂದು ರೀತಿಯಾಗಿ ಅಂದ್ರೆ ಭಾಷೆಯನ್ನ ಕಲಿಯೋದಕ್ಕೆ ಉತ್ಸಾಹವನ್ನ ತೋರಿಸೋದಿಲ್ಲ, ಆಸಕ್ತಿ ಇರೋದಿಲ್ಲ. ಹೀಗಾಗಿ ಈ ಭಾಷೆ ಕುಗ್ತಾ ಹೋಗುತ್ತೆ. ಇನ್ನು ಶೈಕ್ಷಣಿಕವಾಗಿ ಇನ್ನು ಆಡಳಿತಾತ್ಮಕ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಪರಿಶೀಲನೆ ಮಾಡಬೇಕಾಗುತ್ತೆ. ಮುಂದಿನ ಮಕ್ಕಳ ಬೆಳವಣಿಗೆಗೂ ಕೂಡ ಭಾಷೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಸೂಕ್ತವಾಗಿ ಪರಿಗಣಿಸ್ಕೊಂಡು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಮರುಪರಿಶೀಲನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗವರ್ನರ್ ಇದೀಗ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ರು. ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇದೆ ಮಕ್ಕಳ ಮೇಲೆ. ಸ್ಕೂಲ್ಗಳಲ್ಲಿ ಹಿಂದಿ ಭಾಷೆ ಹೇರಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾಕೆ ಹಿಂದಿ ಭಾಷೆಯನ್ನ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಒತ್ತನ್ನ ಕೊಟ್ಟು ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದ್ವು. ಇದಕ್ಕೆ ಮಣಿದಂತ ಸಚಿವ ಮಧು ಬಂಗಾರಪ್ಪ ಅವರು, ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಹಿಂದಿ ಭಾಷೆಯನ್ನ ಈಗ ಕಡ್ಡಾಯ ಅಂತ ಏನಿಲ್ಲ, ಕಲಿಲೇಬೇಕು ಅಂತ ಏನಿಲ್ಲ. ಅವರು ಪರೀಕ್ಷೆಗೆ ಈ ಒಂದು ಭಾಷೆ ಏನು ಅಡ್ಡಿಪಡೋದಿಲ್ಲ. 525 ಅಂಕಗಳನ್ನ ಪಡೆದ್ರೆ ಸಾಕು. ಹಿಂದಿ ಭಾಷೆಯನ್ನ ಅಲ್ಲಿಂದ ತೆಗೆದು ಹಾಕಲಾಗಿದೆ. ಬಟ್ ಗ್ರೇಡ್ ಮೂಲಕ ಅದಕ್ಕೆ ನಾವು ABCD ಅನ್ನುವಂಥ ಗ್ರೇಡ್ ಮೂಲಕ ಅದಕ್ಕೆ ಕೊಡ್ತಾ ಇರ್ತೀವಿ. ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಕಲಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನ ಹೊರಡಿಸ್ತಾರೆ. ಬಟ್ ಇದಕ್ಕೆ ನೋಡಿ ಗವರ್ನರ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ಅವರಿಗೆ. ಏನಂತ ಅಂದ್ರೆ, ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಏನಾದ್ರೂ ಆಪ್ಷನಲ್ ಆಗಿ ನಾವು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಅದರ ಬೇಗನೆ ಆಸಕ್ತಿಯನ್ನು ತೋರಿಸೋದು ಕಡಿಮೆ ಆಗುತ್ತೆ. ಇದರಿಂದ ಮುಂದಿನ ಜಾಗತಿಕವಾಗಿ ಬೆಳವಣಿಗೆ ಹೊಂದೋದಕ್ಕೆ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದನ್ನ ಮರುಪರಿಶೀಲನೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಇದೀಗ ಗವರ್ನರ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿಯೇ ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ, ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡೋದು ಓಕೆ, ಬಟ್ ಹಿಂದಿ ಭಾಷೆ ಹೇರಿಕೆ ಅಂತ ಅಲ್ಲ. ಹಿಂದಿ ಭಾಷೆಯನ್ನು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದವರು ಕಲಿಬಹುದು.
ಬಟ್ ಈಗ ನೋಡಿ ನಾವು ಕೆಲವೊಂದು ಈಗ PUC ಹಂತದಲ್ಲಿ ಹೋದಂಥ ಸಂದರ್ಭದಲ್ಲೂ ಕೂಡ ಆಪ್ಷನಲ್ ಆಗಿ ಕೊಟ್ಟಿರ್ತಾರೆ. ಹಿಂದಿ ಆಗಿರ್ಬೋದು ಅಂದರೆ ಆಪ್ಷನಲ್ ಆಗಿ ಅವ್ರು ತೆಗೆದುಕೊಳ್ಬೋದು. ಕನ್ನಡ ತೆಗೆದುಕೊಳ್ತೀನಿ ಅಂದರೆ ಕನ್ನಡ ಆಗಿರುತ್ತೆ, ಸಂಸ್ಕೃತಿ ಅಂದರೆ ಸಂಸ್ಕೃತಿ ಇರುತ್ತೆ, ಇನ್ನು ಹಿಂದಿ ಅಂದರೆ ಹಿಂದಿ ಭಾಷೆ ಇರುತ್ತೆ. ಆ ರೀತಿಯಾಗಿ ಈಗ SSLC ಪರೀಕ್ಷೆಯಲ್ಲಿ ಏನಿತ್ತು 1 to 10 ನಾವೇನು ಕಲಿತಾ ಇದ್ವಲ್ಲ, ಆ 1 to 10 ಕಲಿತಾ ಇದ್ದಂಥ ಸಂದರ್ಭದಲ್ಲಿ ಹಿಂದಿ ಕಡ್ಡಾಯವಾಗಿರ್ತಿತ್ತು. ಅದು ಕೂಡ ಅಂಕಗಳಿಗೆ ಸೇರ್ಪಡೆ ಆಗ್ತಿತ್ತು. ಮಕ್ಕಳು ಕಲಿಲೇಬೇಕಾದಂಥ ಒಂದಿಷ್ಟು ಹೇರಿಕೆಗಳಿತ್ತು. ಇದನ್ನ ಹೊರತುಪಡಿಸಿ ಇದೀಗ ಈ ರೀತಿಯಾದಂಥ ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆ.